ಹಲೋ ಗೈಸ್, ಎಲ್ಲರಿಗೂ ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ಎಸ್ ಗೈಸ್, ನೋಡ್ಬೋದು ನೀವು ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ನಿಮಗೆ ಸಿವಿಲ್ ಪಿ ಸಿ ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರಲ್ಲ ಅವ್ರಿಗೊಂದು ಗುಡ್ ನ್ಯೂಸ. ಏನಂತಂದರೆ ಫಿಸಿಕಲ್ ನಿಮಗೆ ಅದು ಬಿಟ್ಟಿದ್ದಾರೆ, ಲಿಸ್ಟ್ನ ಬಿಟ್ಟಿದ್ದಾರೆ. ಯಾವ್ಯಾವ ಗ್ರೌಂಡಲ್ಲಿ ನಿಮ್ಮ ಫಿಸಿಕಲ್ ಆಗ್ತದೆ ಅಂತೇಳಿ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಬೇಕು. ಎಲ್ಲಿ ಮಾಡಬೇಕು ಅಂತಂದರೆ ಅದು ನಿಮ್ಮ ಗ್ರೌಂಡಲ್ಲಿ ಮಾಡ್ತಾ ಹೋಗಬೇಕು. ಓಕೆ, ಹಾಗಿದ್ರೆ ಬನ್ನಿ ನೋಡ್ತಾ ಹೋಗೋಣ. ಏನಂತಂದರೆ 2026ರಲ್ಲಿ ನೀವೇನಾದರೂ ಎಕ್ಸಾಮ್ ಬರೀತಿದ್ರಪ್ಪ ಅಂತಂದರೆ ಕೆ ಎ ನಡೆಸುವಂತಹ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು, ಮಿನಿಮಮ್ ಇಲ್ಲ ಅಂತಂದರೂ 60+ ತೊಗೊಳ್ಳೇಬೇಕು ಕೆ ಎ ಎಕ್ಸಾಮ್ಗೆ. ಯಾಕಂದರೆ ಅದು ಹೇಳಿಕೆ ರೂಪದಲ್ಲಿ ಇರ್ತದೆ. ಹಾಗಿದ್ರೆ ಈಗ ನಿಮಗೆ ಡೌಟ್ ಬರ್ಬೋದು, ಏನಂತಂದರೆ ಈಗ ನಾವೆಲ್ಲ ಪಿ ಸಿ ಎಕ್ಸಾಮ್ ಬರೆದಿದ್ದೀವಿ. ಅದು ಇವಾಗ ಫಿಸಿಕಲ್ ಎಲ್ಲರೂ ಸೆಲೆಕ್ಟ್ ಆಗಬೇಕಂತಂದರೆ ಮಿನಿಮಮ್ ಎಷ್ಟಿರಬೇಕು ಅಂತ ಅಂದರೆ, ಮಿನಿಮಮ್ ನೋಡಿ, ನಿಮಗೆ ಏನೂ ಇಲ್ಲಪ್ಪ ಅಂತಂದರೂ ಮಿನಿಮಮ್ 40+ ಆಗಲೇಬೇಕು. ಮಿನಿಮಮ್ 40+ ಆತಪ್ಪ ಅಂತಂದರೆ ನಿಮ್ಮದು ಏನಂತಂದರೆ ಒಂದು ಫಿಸಿಕಲ್ ಬರುವಂಥ ಚಾನ್ಸಸ್ ಇರ್ತದೆ. 40+ ಇರಬೇಕು ಮಿನಿಮಮ್ ಅಂತಂದರೆ ಫುಲ್ ಇದು ಲಾಸ್ಟ್ ಚಾನ್ಸ್ ಅಂತ ಅರ್ಥ. ಇಲ್ಲಿ ಇದಕ್ಕಿಂತ ಕೆಳಗಡೆ ಯಾವ ಬರಲ್ಲ. ಓಕೆ, ಆಮೇಲೆ ಇನ್ನು ಗರ್ಲ್ಸ್ ಆಗಿತ್ತಂದರೆ 40+. ಅದೇ ರೀತಿ ಬಾಯ್ಸ್ ಆಗಿತ್ತಪ್ಪ ಅಂತಂದರೆ ಒಂದು 45+ ಬರ್ತದೆ, ಬರಬಹುದು ಅಂತ ಹೇಳ್ತಾಯಿದ್ದೀನಿ. ಮತ್ತು ಇನ್ನು ನಿಮ್ದು ಏನಾದರೂ ಸೇಫ್ ಸ್ಕೋರಲ್ಲಿ ಇರಬೇಕಂತಂದರೆ, ನೀವು ಸೇಫ್ ಕ್ಯಾಟಗರಿ ಇರಬೇಕಂತಂದರೆ ಎಷ್ಟಿರಬೇಕು ಅಂತಂದರೆ ಮಿನಿಮಮ್ 55+ ಇತ್ತಪ್ಪ ಅಂದರೆ ನಿಮ್ಮದು ಸೇಫ್ ಸ್ಕೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿನಿಮಮ್ 55+ ಇತ್ತಪ್ಪ ಅಂದರೆ ನೀವು 100% ಕಣ್ಣು ಮುಚ್ಕೊಂಡು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು ಫಿಸಿಕಲ್ಗೆ. ಅಕಸ್ಮಾತ್ ನಂಗೆ ಡೌಟ್ ಇದೆ, ಈಗ ಫಿಸಿಕಲ್ 40 ಆಗಿದೆ, ಓನ್ಲಿ 42 ಆಗಿದೆ, ಈ ಥರದ್ದು ಏನಾದರೂ ಸಮಸ್ಯೆ ಇತ್ತಪ್ಪ ಅಂದರೆ ನೀವು ಫಿಸಿಕಲ್ ಹೇಳಿಕ್ಕಾಗಲ್ಲ, ಬಟ್ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾಕಂತಂದರೆ ಈಗ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಏನೋ ಹಾಕಿದ್ದಾರೆ, ಎಕ್ಸಾಮ್ನೂ ಕೂಡ ಬರೆದಿದ್ದಾರೆ. ಅಂಥವರಲ್ಲಿ ಯಾರ್ಯಾರು ಅಂತಂದರೆ KS ಆಗುವಂತಹ ಆಫೀಸರ್ಗಳೆಲ್ಲ ಪಿ ಸಿ ಎಕ್ಸಾಮ್ ಬರೆದ್ರೆ ಅವ್ರದ್ದು ಮಿನಿಮಮ್ ಇಲ್ಲ ಅಂತಂದರೂ 60ಇಂದ 75-80 ಅವರೆಗೂ ಆಗ್ತದೆ. ಓಕೆ, ಸೊ ಅಂಥದ್ರಲ್ಲಿ ನಿಮ್ಮದು ಒಂದು 40ಇಂದ 55ವರೆಗೂ ಬಂದಿದೆ ಅಂತಂದರೆ ಬೆಸ್ಟ್ ಸ್ಕೋರು. ಅಂದು ತುಂಬ ಜನ ಮಾಡಿದ್ದಾರೆ, 50+ ಕೂಡ ಮಾಡಿದ್ದಾರೆ ತುಂಬ ಜನ. ಓಕೆ, ನೋ ಪ್ರಾಬ್ಲಮ್. ನಿಮ್ಮದು ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದೆ, ಫಿಸಿಕಲ್ ನಿಮ್ದು ಎಷ್ಟು ಸ್ಕೋರ್ ಆಗಬೇಕಂತ ಹೇಳಿದೆ ಮಿನಿಮಮ್ಮ. ಓಕೆ, ಹಾಗಿದ್ರೆ ಇಷ್ಟಾಗಿತ್ತಪ್ಪ ಅಂತಂದರೆ ನಿಮ್ಮದು ಒಂದು ಮಿನಿಮಮ್ 45+ ರೇಂಜ್ ಇಟ್ಕೊಳ್ಳಿ. ಅಷ್ಟಾಗಿತ್ತಂದರೆ ನಿಮ್ಮದು ಲಾಸ್ಟ್ ಹೋಪ್ ಅಂತ ಇಟ್ಕೋಬೋದು. ಲಾಸ್ಟ್ ಅಂದರೆ ಎಲ್ಲರದ್ದು ಫಸ್ಟ್ ಕರೀತಾರೆ, ಫಸ್ಟು ಜಾಸ್ತಿ 55+, ಆಮೇಲೆ 60+ ಇದ್ದವ್ರನ್ನ ಫಿಸಿಕಲ್ಗೆ ಕರೀತಾರೆ. ಫಸ್ಟು 60 ಜಾಸ್ತಿ ಸ್ಕೋರ್ ಯಾರ್ದಾಗಿತ್ತು ನೋಡಿ, 60+ ಇದ್ದವ್ರು ಫಸ್ಟು, ಆಮೇಲೆ 55, ಆಮೇಲೆ 50, ಈ ರೀತಿ ಹಿಂದೆ ಬರ್ತಾ ನೀವು 45ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಕ್ಯಾಂಡಿಡೇಟ್ಗಳನ್ನ ನೀವು ಸೆಲೆಕ್ಷನ್ ಆಗುವಂತಹ ಪೊಸಿಷನಲ್ಲಿ. ಈಗ ನೆಕ್ಸ್ಟ್ ಏನು ಹೇಳಬೇಕು ಅಂತಂದ್ರೆ, ನಿಮಗೆ ಏನೇ ಇರಲಿ, ಈ ಎಕ್ಸಾಮು ಟಫ್ ಇತ್ತು ಅದಿತ್ತು ತಲೆ ಕೆಡಿಸ್ಕೊಬಿಡ್ರಿ, ಯಾರೂ ಕತೆ ಕೇಳಲ್ಲ. ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಮಾಡಿ. ಇದು ಎಕ್ಸಾಮ್ ಸರಿಯಾಗಿಲ್ಲ ಬಿಟ್ಟು ಹಾಕಿ. ನೆಕ್ಸ್ಟ್ ಇನ್ನೂ ತುಂಬ ಎಕ್ಸಾಮ್ ಇದ್ದಾವೆ, 8ರಿಂದ 10 ಎಕ್ಸಾಮ್ ಇದ್ದಾವೆ. ಅವುಗಳನ್ನ ನೀವು ಕ್ವಾಲಿಫೈ ಆಗಬೇಕಂತಂದರೆ ಈಗಿನಿಂದನೇ ಡೆಪ್ತಾಗಿ 100% ಸ್ಟಡಿಯನ್ನು ಮಾಡ್ತಾ ಹೋಗಿ. ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿಬಿಡಿ. ಥ್ಯಾಂಕ್ ಯು.